ರಾಜಕೀಯಕ್ಕೆ ಹೋಗಬೇಡಿ, ಬರೀ ನನ್ನ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆ ಮಾತ್ರ ಕೇಳಿ ಗೊತ್ತು. ಯಾಕಂದರೆ ರಾಜಕೀಯ ಇವತ್ತು ಕುದೀತಾ ಇದೆ ಹೊರಗಡೆ. ಇಲ್ಲಿ ರಾಜಕೀಯ ಬೇಡ, ಬರೀ ಸಾಂಸ್ಕೃತಿಕ ಒಂದು ವಾತಾವರಣ ಚೇಂಜ್ ಇರಲಿ. 21ನೇ ಶತಮಾನದಲ್ಲಿರುವವರಿಗೆ ಪ್ರಾಚೀನ ನಾಗರಿಕತೆ, ಸಾಂಸ್ಕೃತಿಕ ಅಧ್ಯಯನ ಅಗತ್ಯವೇ ಅಂತ ಪ್ರಶ್ನೆ ಕೇಳೋದು ಬಹಳ ಸುಲಭ. ಮಾನವನ 5,000 ವರ್ಷಗಳ ನಾಗರಿಕತೆಯ ಬೆಳವಣಿಗೆಯಲ್ಲಿ ಅಥವಾ ಒಮ್ಮೆಲೆ ಇದನ್ನು ಎಲ್ಲವನ್ನೂ ಸಾಧಿಸಲಿಲ್ಲ. ಆದ್ದರಿಂದ ಇವತ್ತು ಮನುಷ್ಯ ತನ್ನಲ್ಲಿರುವ ಪಶು ಪ್ರವೃತ್ತಿಯನ್ನು ತ್ಯಜಿಸಿ ಮಾನವೀಯತೆಗೆ ಸಹಕಾರಿಯಾಗುವ ಸಹಬಾಳ್ವೆ, ಕುಟುಂಬ ಜೀವನ, ಕೃಷಿ, ಸ್ವಯಂ ರಕ್ಷಣೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಂಶಗಳನ್ನು ರೂಢಿಸಿಕೊಳ್ತಾ ಬಂದಿದೆ. ಬರೀ ನಾಗರಿಕತೆ ಇದ್ದರೆ ಸಾಲದು, ಸಂಸ್ಕೃತಿ ಇಲ್ಲದೆ ಸಾಲದು. ಮನುಷ್ಯ ಸಂಸ್ಕಾರ ಬಾರದೇ ಇದ್ದರೆ ಅಲ್ಲಿ ಏನು ಏಳಿಗೆ ಸಾಧನೆ ಮಾಡಿದ್ರು ಕೂಡ ಅದು ವ್ಯರ್ಥ. ಅವನಲ್ಲಿ ದ್ವೇಷ, ಅಸೂಯೆ, ಕೋಪ, ಕೆಟ್ಟ ಹಠ, ಸ್ವಾರ್ಥ, ತನ್ನದು ಮಾತ್ರ ಶ್ರೇಷ್ಠ ಎಂಬ ದುರಭಿಮಾನ, ತನ್ನ ಅಭಿಪ್ರಾಯ ಒಪ್ಪದವರನ್ನು ನಿರ್ದಯವಾಗಿ ಮಣಿಸುವ ಛಲ, ಇದೆಲ್ಲ ಗುಣಗಳು ಇವತ್ತು ನಿನ್ನಿಂದಲ್ಲ, ಇವತ್ತಿಗೂ ಇದೆ ಅಂತ ಹೇಳೋದು ಅದು ದುರಂತ. ಮಾನವನ ಬೆಳವಣಿಗೆಯ ಇವಲ್ಯೂಷನ್ನ ಒಂದು ದುರಂತ ಅಂತೇಳಿ ಇವತ್ತು ಹೇಳಬೇಕಾಗಿದೆ. ಇದೇ ನನ್ನ ಪ್ರಶ್ನೆ. ಇದನ್ನೇ ಅನಲೈಸ್ ಮಾಡಬೇಕು ಅಂತ ನಾನು ಇವತ್ತು ಹೊರಟಿದ್ದೇನೆ. ಅಂತ ದುರ್ಗುಣಗಳನ್ನು ವ್ಯಕ್ತಿ ತೊರೆಯದಿದ್ದರೆ ಸುಸಂಸ್ಕೃತ ಸಮಾಜ ನಿರ್ಮಾಣ ಅಸಾಧ್ಯ. ಇವುಗಳಿಗೆ ವ್ಯಕ್ತಿಯ ಮನಸ್ಸು ಪರಿವರ್ತನೆ, ಸತ್ವಿಚಾರಗಳಿಂದ ಆಲೋಚಿಸುವಂತೆ ಮಾಡೋದೇ ಏಕೈಕ ಮಾರ್ಗ. ಇದನ್ನೆಲ್ಲ ನಾನು ಬರುವುದರಿಂದ ಆಗ್ತದೆ ಅಂತೇಳಿ ಆ ಮೂರ್ಖತನದ ಆಲೋಚನೆ ಕೂಡ ನನ್ನಲ್ಲಿಲ್ಲ. ಆದರೆ ಇದೊಂದು ಡ್ರಾಪ್, ಒಂದು ಅಮೃತದ ಒಂದು ಬಿಂದು ಅಲ್ಲಿ ಬಿಟ್ಟರೆ ಕೆಲವರಾದರೂ ಬದುಕೊಳ್ಬಹುದು ಅಲ್ವಾ? ಆದ್ರಿಂದ ಇವತ್ತು ಮಾನವ ನಾಗರಿಕ ಗುಣಗಳಿಂದ ಹೇಗೆ ಮುಕ್ತನಾದ, ಯಾವ ಸಂದರ್ಭದಲ್ಲಿ ಯಾವ್ಯಾವ ಸುಧಾರಕರು ಬಂದರು, ಯುಗ ಪುರುಷರು ಬಂದರು ಎಂಬುದು ವಿಶ್ವದ ನಾಗರಿಕತೆ ಮತ್ತು ಸಂಸ್ಕೃತಿ ಇತಿಹಾಸದಲ್ಲಿ ನಾವು ಆಳವಾಗಿ ಹೋಗ್ಬೇಕಾಗ್ತದೆ. ಬರೀ ಚರಿತ್ರೆ ಮಾತ್ರ ಮುಖ್ಯ ಅಲ್ಲ. ನಾವು ಚರಿತ್ರೆ ಏನಾಗ್ತದೆ ಅಂದರೆ ಈಗ ಅನೇಕ ಜನರು ಬರೆದಿದ್ದಾರೆ ಈ ಬಗ್ಗೆ. ವಿಲ್ ಡ್ಯೂರೆಂಟ್ ಅಂತೇಳಿ ಸುಮಾರು ಒಂದು ಐ ಥಿಂಕ್ 11 ವಾಲ್ಯೂಮ್ಸ್ನಲ್ಲಿ ಬರೆದಿದ್ದಾರೆ. ಮಜುಮ್ದಾರರು ಈ ದೇಶದ ಇತಿಹಾಸದ ಬಗ್ಗೆ KM ಮುನ್ಷಿ ಅವರ ಮಾರ್ಗದರ್ಶನದಲ್ಲಿ ಅವರು ಬರೆದಿದ್ದಾರೆ. ನಾನು ಎಲ್ಲ ಪುಸ್ತಕಗಳನ್ನು ತಲೆ ಆಡಿಸಿದ್ದೇನೆ. ವಿಜ್ಞಾನದ ಬೆಳವಣಿಗೆ, ಡಾರ್ವಿನ್ ಇದ್ದು ಎಲ್ಲ ನಾನು ಅಧ್ಯಯನ ಮಾಡಿದ ಯಾವ್ಯಾವ ಪುಸ್ತಕಗಳಿದೆ ಆ ಪುಸ್ತಕದಲ್ಲಿ ನಾಡ್ದು ನಿಮ್ಗೆ ಗೊತ್ತಾಗುತ್ತೆ. ಭಾರತ ಮತ್ತು ಚೀನಾ ವಿಶ್ವದ ಪ್ರಾಚೀನ ನಾಗರಿಕತೆಗಳ ತೊಟ್ಟಿಡದು, ಕ್ರ್ಯಾಕಿಂಗ್. ಇಂದಿಗೂ ಆ ನಾಗರಿಕತೆ ಮತ್ತು ಸಂಸ್ಕೃತಿಯ ಅಂಶಗಳು ಆಯಾಯ ಸಮಾಜದಲ್ಲಿ ಕಾಣುತ್ತವೆ. ಫ್ರಾನ್ಸ್ ರೆವಲ್ಯೂಷನ್, ಆಮೇಲೆ ಅಮೆರಿಕದ ವಾರ್ ಆಫ್ ಇಂಡಿಪೆಂಡೆನ್ಸ್, ದೀಸ್ ಆರ್ ಆಲ್ ಇನ್ಸ್ಪೈರ್ಡ್ ಬೈ ಕನ್ಫ್ಯೂಷಿಯಸ್, ಚೈನಾದ ತತ್ವಜ್ಞಾನಿ. ಅವನಿಂದ ಸ್ಪಿರಿಟ್ ಪಡೆದಿದೆ. ವಾಲ್ಟೇರ್, ರೂಸೋ, ಟಾಲ್ಸ್ಟಾಯ್ ಎಲ್ಲ ಅದರ ಮಹತ್ವ ನಾವು ತಿಳ್ಕೊಳ್ಬೇಕು. ಅವ ಇದ್ದ ಕನ್ಫ್ಯೂಷನ್ಸ್ ಇದ್ದ, ಬಂದ ಹೋದ ಅಂತೇಳಿ ಅಲ್ಲ, ಅವ ಏನು ಮಾಡಿದ, ಯಾವ ಸಾಂಸ್ಕೃತಿಕವಾದಂಥ ಹೊಸ ಯೋಚನೆಗಳನ್ನು, ಚಿಂತನೆಗಳನ್ನು ಕೊಟ್ಟಿದ್ದಾನೆ, ಅದು ಬಹಳ ಮುಖ್ಯ ಆಗ್ತದೆ. ನಾವು 5,000 ವರ್ಷಗಳ ಇತಿಹಾಸ ಅಂತ ಹೇಳಿದ್ದಲ್ಲ, ಅದು ಇತಿಹಾಸ ಅನೇಕ ಲಕ್ಷ ವರ್ಷಗಳ ಇತಿಹಾಸ. ಭಾರತದಲ್ಲಿ ಇಂದು ನಾವು ಕಾಣುವ 5,000 ವರ್ಷದ ಇತಿಹಾಸ ಅಂತೇಳಿ ಕಾಣ್ತದೆ ನಮಗೆ. ಗ್ರೀಕರು, ಹೂಣರಿಂದ ಹಿಡಿದು ಮುಸ್ಲಿಂ, ಇಂಗ್ಲಿಷ್, ಫ್ರೆಂಚರು, ಡಚ್ಚರು ಮೊದಲಾದ ಜನರು ಇಲ್ಲಿ ಬಂದಿದ್ದಾರೆ. ಅವರ ಅನೇಕ ಉತ್ತಮ ಅಂಶಗಳನ್ನು ನಮ್ಮ ನಾಗರಿಕತೆಯಲ್ಲಿದೆ, ನಮ್ಮ ಸಂಸ್ಕೃತಿಯಲ್ಲಿದೆ. ನಾವು ಪೂರ್ವಾಗ್ರಹ ಪೀಡಿತರಾಗಿ ಯಾವುದೇ ಸಮುದಾಯವನ್ನು ಈಗಳೆದರೆ ನಾವು ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿ ಮಾಡುವ ಮಹತ್ವ. ಯಾಕಂದರೆ ನಮ್ಮಲ್ಲಿದೆ ಆ ಗುಣಗಳು, ಪೂರ್ಣರದ್ದು ಗುಣಗಳಿದೆ. ಇಲ್ಲಿ ಎಲ್ಲ ವರ್ಗದವರು, ಸಮುದಾಯ ನಮ್ಮ ಜೊತೆಯಲ್ಲಿ ಬಂದಿದೆ. ನಮ್ಮಲ್ಲಿ ಇಲ್ಲದ ಗುಣಗಳು ಯಾವುದು ಅಂತ ಹೇಳಿದ್ರೆ ಅದು ಪಾಯಿಂಟ್ ಔಟ್ ಮಾಡಿದ್ದೀನಿ ನನ್ನ ಇದರಲ್ಲಿ. ಬ್ರಿಟಿಷರ ಗುಣ ಮಾತ್ರ ಹೆಚ್ಚು ಅದು ನಮ್ಮ ರಕ್ತದಲ್ಲಿ ಸೇರಲಿಲ್ಲ.
ಅದು ಯಾಕೋ ಗೊತ್ತಿಲ್ಲ, ಅದನ್ನು ರಿಯಲೈಸ್ ಮಾಡಬೇಕು. ಎಲ್ಲ ವರ್ಗದ ಸಮುದಾಯ ಇಲ್ಲಿ ಯಾರು ಬಂದು ನೆಲೆಯೂರಿದ್ದಾರೆ, ಅವ್ರದೆಲ್ಲ ಸಂಸ್ಕೃತಿ ನಮ್ಮ ರಕ್ತದಲ್ಲಿ, ಅದು ಎರಕ್ಕಾಗ್ತದೆ. ಆದರೆ ಬ್ರಿಟಿಷರದ್ದು ನನಗೆ, ನಾನು ಇಲ್ಲಿವರೆಗೆ ಅಧ್ಯಯನ ಮಾಡಿದ ಪ್ರಕಾರ ಅವರು ಬೇರೆಯಾಗಿ ಉಳಿದ್ರು, ಬೇರೆಯಾಗಿ ಹೋದರು. ಕ್ರಿಸ್ತಪೂರ್ವ 2900ರಲ್ಲಿ ಮೊದಲ ಬಾರಿಗೆ ಹರಪ್ಪ, ಮೊಹಂಜೊದರೋ ನಗರಗಳು ನಿರ್ಮಾಣವಾದವು. ಅದೇ ರೀತಿ ಆರ್ಯರ ಈ ದೇಶದಲ್ಲಿ ಸ್ಥಾಪಿತ ಸ್ವಯಂ ಆಡಳಿತ ವ್ಯವಸ್ಥೆಗಳು ಬಂದವು. ಗ್ರೀಕ್ ದೊರೆ ಅಲೆಕ್ಸಾಂಡರ್ ಹಿಡಿದು ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್ ತನಕ ನೂರಾರು ಜನ ಭಾರತಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ, ಕೆಲವರು ಸೋತರು. ಅದೇ ಈಗಲಾಗಿ ಹೇಳಿದಲ್ಲ ನಾನು, ಬ್ರಿಟಿಷರು ಹೊರತು ಉಳಿದವರ ಸಂಸ್ಕೃತಿ ಎಲ್ಲ ಮಣ್ಣಿನಲ್ಲಿ ಬೆರೆತದೆ. ಇದು ಅನೇಕರಿಗೆ ಅನಲೈಸ್ ಮಾಡಿದ್ರೆ ಅದು ಕಾಣ್ತದೆ ನಮಗೆ. ಇಂಥವರು ಹೀಗೆ ಅವರಿಂದ ನಮಗೆ ನಷ್ಟವಾಯಿತು ಎಂದು ತೀರ್ಪುಗೊಳ್ಳುವುದನ್ನ ಬಹಳ ತಪ್ಪು, ತೀರ್ಪುಗೊಳ್ಳಬಾರ್ದು. ಯಾಕಂದ್ರೆ ನಾಗರಿಕತೆ ಸಂಸ್ಕೃತಿ ಬೆಂಬಲಿಸುವುದಿಲ್ಲ. ನನ್ನ ಗ್ರಂಥ ಇದನ್ನ ಸ್ಪಷ್ಟವಾಗಿ ತಿಳಿಸಿ ಹೇಳ್ತದೆ, ಅನಲೈಸ್ ಮಾಡ್ತದೆ.